ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬರೀ 1 ಕಪ್ ಹಾಲಿನ ಪುಡಿಯಿಂದ ಯಾವ ರೀತಿಯಾಗಿ ಮಥುರಾ ಪೇಡಾನ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡೋಣ. ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾಗಿರುವಂತಹ ಒಂದು ಸ್ವೀಟ್ ಇದು. ದೇವರ ನೈವೇದ್ಯಕ್ಕಾಗಿರ್ಬೋದು, ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗಿರ್ಬೋದು, ಅಥವಾ ನಮಗೆ ಬಾಯಿ ಚಪ್ಪಲಕ್ಕೆ ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅಂದ್ಕೊಂಡಾಗ ಈ ವಿಡಿಯೋ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕಾಗಿ ವಿಡಿಯೋನ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವಾಗ ಸ್ವೀಟ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಿರೋ ಆವಾಗ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ 2 ದೊಡ್ಡ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಆದ ನಂತರ ತುಪ್ಪನ ಚೆನ್ನಾಗಿ ಕಾಯಲಿಕ್ಕೆ ಬಿಟ್ಬಿಡಬೇಕು. ತುಪ್ಪ ಎಲ್ಲ ಚೆನ್ನಾಗಿ ಕಾದಾದ ನಂತರ ನಾನು ಇದಕ್ಕೆ 1 ಕಪ್ನಷ್ಟು ಹಾಲಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಲಿನ ಪುಡಿನ ಹಾಕ್ಕೊಂಡ್ಬಿಟ್ಟು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಇದು ಘಮ ಬಿಟ್ಟು ಇದ್ರ ಕಲರ್ ಫುಲ್ಲು ಗೋಲ್ಡನ್ ಕಲರ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ ಮೇಯ್ನ್ ಅಂದ್ರೇ ಈ ಹಾಲಿನ ಪುಡಿ. ಈ ಹಾಲಿನ ಪುಡಿನ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸ್ವೀಟ್ ಬರುತ್ತೆ. ಇದನ್ನು ಹಾಲಿನ ಪುಡಿ ಬಿಟ್ಟು ಹಾಲಿನಲ್ಲೂ ಸಹ ಗಟ್ಟಿಯಾಗಿ ಕೋವಾ ಹಾಕಿಬಿಟ್ಟು ಇದನ್ನು ಮಾಡ್ಕೊಳ್ತಾರೆ. ಅಕಸ್ಮಾತ್ ಹಾಲಿನಲ್ಲಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಅಂದವ್ರಿಗೆ ಈ ರೀತಿಯಾಗಿ ಒಂದ್ಸಲ ನೀವು ಟ್ರೈ ಮಾಡ್ಬೋದು. ಹೇಗಿದ್ರೂ ಇದು ಕಲರ್ ಚೇಂಜ್ ಆಗಬೇಕು ಅಂತ ಹೇಳಿಬಿಟ್ಟು ತುಂಬ ಉರಿನ ಜಾಸ್ತಿಗೆ ಇಟ್ಕೊಂಡು ಹಾಲಿನ ಪುಡಿನ ಸೀದ್ಸ್ಬಿಟ್ರೆ ಟೇಸ್ಟ್ ಒಂದು ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ. ನಾನಿಲ್ಲಿ 3 ಹಂತದಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು 2ನೇ ಹಂತ. ಈ ರೀತಿಯಾಗಿ ಮಿಲ್ಕ್ ಪೌಡರ್ ಎಲ್ಲದೂ ಕ್ಯಾರಮಲೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕಾಗಿ ಇದನ್ನು ಈ ಸ್ಟೇಜಿಗೆ ಬಂದಿದ್ದ ಕೂಡಲೇ ಏನು ಮಾಡಿಬಿಡ್ಬೇಕು ಅಂದರೆ ಫುಲ್ಲು ಸೀದೋಗೋ ಥರ ಆಗಿಬಿಡುತ್ತೆ. ಅದಕ್ಕಾಗಿ ಇದನ್ನು ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 5ರಿಂದ ಒಂದು 1/4 ಗಂಟೆನಾದರೂ 10-15 ನಿಮಿಷನಾದರೂ ಹಿಡ್ಕೊಳ್ಳುತ್ತೆ. ಕೈ ಬಿಡ್ದಲೇ ನಾವು ಇದನ್ನು ತಿರುಗಿಸ್ಕೊಳ್ತಾನೆ ಇರಬೇಕು. ಸೊ ಅದಕ್ಕಾಗಿ ಒಂದು 10ರಿಂದ 15 ನಿಮಿಷದವರೆಗೂ ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಎಲ್ಲೂ ಸಹ ಟೈಮು ತುಂಬ ಹಿಡಿಯುತ್ತೆ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇದು 3ನೇ ಹಂತ. ಈ ಹಂತಕ್ಕೆ ಬಂದರೆ, ಈ ಕಲರ್ಗೆ ಬಂದರೆ ಹಾಲಿನ ಪುಡಿ ನಮಗೆ ಪರ್ಫೆಕ್ಟ್ ಆಗಿರುವಂತಹ ಹಾಲಿನ ಪುಡಿ ಚೆನ್ನಾಗಿ ಅಂದರೆ ಫುಲ್ಲು ಕ್ಯಾರಮಲೈಸ್ ಆಗಿಬಿಟ್ಟು ಕಲರ್ನೆಲ್ಲ ಬಿಟ್ಟು ಘಮ ಬಿಡಲಿಕ್ಕೆ ಶುರುವಾಗಿದೆ ಅಂತ. ಈ ಒಂದು ಕಲರ್ ಚೇಂಜ್ ಈ ಒಂದು ಕರೆಕ್ಟ್ ಸ್ಟೇಜ್ಗೆ ನಾವು ಇದಕ್ಕೆ 1 ಕಪ್ಪು ಹಾಲಿನ ಪುಡಿ ತೊಗೊಂಡಿರೋದ್ರಿಂದ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಅಂದರೆ 1ಕ್ಕಿಂತ ಅರ್ಧದಷ್ಟು ನಾನು ಇದಕ್ಕೆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿದ ತಕ್ಷಣವೇ ಇದು ಒಂದು ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲದು ಹಾಲನ್ನೆಲ್ಲ ಅದು ತನ್ನಲ್ಲಿ ಹೀರ್ಕೊಂಡ್ಬಿಡತ್ತೆ. ಸೊ ಹಾಲು ಹಾಕಿ ಆದ ನಂತರ ಒಂದು 5ರಿಂದ 10 ನಿಮಿಷದವರೆಗೂ ಈ ಹಾಲಿನಲ್ಲಿನೇ ಈ ಹಾಲಿನ ಪುಡಿನ ಚೆನ್ನಾಗಿ ನಾವು ಒಂದು 5-10 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ನಾನು ಇದಕ್ಕೆ ಅರ್ಧ ಕಪ್ನಷ್ಟು ಅಂದರೆ ಅರ್ಧಕ್ಕಿಂತ ಕಡಿಮೆಯಷ್ಟು ನಾನಿಲ್ಲಿ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಡೀ ಸಕ್ಕರೆ ಕ್ರಿಸ್ಟಲ್ಸ್ನ ಹಾಕ್ಕೊಳ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸಕ್ಕರೆನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ಬೇಕು. ಸಕ್ಕರೆ ಪುಡಿ ಹಾಕಿ ಆದ ನಂತರ ಸಕ್ಕರೆ ಹೇಗಿದ್ರೂ ತನ್ನಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ಸಕ್ಕರೆ ಹಾಕಿದ್ಮೇಲೆ ಒಂದು 1/4 ಗಂಟೆ ಇದನ್ನು ಮತ್ತೆ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡಬೇಕು. ಸಕ್ಕರೆ ಎಲ್ಲ ಅದು ತನ್ನಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾಕೆಂದರೆ ಹಾಲು ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಸಕ್ಕರೆ ತನ್ನಲ್ಲಿ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಬಿಟ್ಟು ಬಿಡದೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಒಂದು 5ರಿಂದ 10 ನಿಮಿಷ ಆಗಿದ ತಕ್ಷಣವೇ ಇದಕ್ಕೆ ನಾನು ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಕೊನೆಯಲ್ಲಿ ಇದಕ್ಕೆ ಮತ್ತೆ 1 ದೊಡ್ಡ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಒಂದು ಶೈನಿ ಟೆಕ್ಸ್ಚರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಇದೆರಡನ್ನೂ ಹಾಕಿಬಿಟ್ಟು ಒಮ್ಮೆಲೆ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಎಲ್ಲ ಸ್ವೀಟಿಗೆ ಹಿಡಿಯೋ ಕಾರಣಕ್ಕಾಗಿ ಮತ್ತೆ ಅದು ಸ್ವಲ್ಪ ತೆಳುವಾಗುತ್ತೆ. ಅದಕ್ಕಾಗಿ ಒಂದು 5ರಿಂದ 10 ನಿಮಿಷದವರೆಗೂ ಅದನ್ನು ಲೋ ಫ್ಲೇಮ್ನಲ್ಲಿ ಬೇಯಲಿಕ್ಕೆ ಬಿಟ್ಬಿಡಬೇಕು. ಅದು ಬೆಂದು ಸ್ವಲ್ಪ ಗಟ್ಟಿಯಾಗೋ ರೀತಿ ಕನ್ಸಿಸ್ಟೆನ್ಸಿಗೆ ಬರಲಿಕ್ಕೆ ಶುರುವಾಗುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಈಗ ಬರುತ್ತೆ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇಲ್ಲಿ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಪರ್ಫೆಕ್ಟ್ ಆಗಿರುವಂತಹ ಸ್ವೀಟ್ ರೆಡಿ ಆಗುತ್ತೆ. ಇದನ್ನು ತೀರಾ ಗಟ್ಟಿನೂ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಸೌಟ್ನಲ್ಲಿ ಇದನ್ನು ತಿರುಗಿಸ್ತಾ ಇದ್ದರೆ ಸೌಟಿಗೆ ಹತ್ತುತ್ತಾ ಇಲ್ಲ.
ಈ ರೀತಿ ಬಂತು ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಕನ್ಸಿಸ್ಟೆನ್ಸಿ. ಸೊ ಇದು ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕಾಗಿ ಈ ಕನ್ಸಿಸ್ಟೆನ್ಸಿನೇ ಕರೆಕ್ಟಾಗಿದೆ. ಸೊ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದು ಎಲ್ಲದನ್ನು ಸಹ ನಿಧಾನಕ್ಕೆ ಒಂದು ಪ್ಲೇಟಿಗೆ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬಾಣಲೆನಲ್ಲೇ ಬಿಟ್ಬಿಡ್ಬೋದು, ಬಟ್ ಬಾಣಲೆ ಬಿಸಿ ಇರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕಾಗಿ ಇದನ್ನು ಬೇರೆ ಕಡೆ ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನು ಬೇರೆ ತಟ್ಟೆಗೆ ತೆಗೆದಿಟ್ಕೊಂಡಾದ ನಂತರ ತುಂಬಾ ಸಾಫ್ಟಾಗಿ ಟೆಕ್ಸ್ಚರ್ ಬಂದಿದೆ. ನಾವು ಯಾವ ಆಕಾರ ಕೊಟ್ಟರು ಇದು ಆ ಆಕಾರ ತಗೊಳ್ಳಿಕ್ಕೆ ಇದು ಪರ್ಫೆಕ್ಟ್ ಆಗಿದೆ. ಕನ್ಸಿಸ್ಟೆನ್ಸಿ ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಜ್ಯೂಸಿ ಆಗಿದೆ. ಸೊ ಇದನ್ನು ಈಗ ಆರಲಿಕ್ಕೆ ಬಿಟ್ಬಿಡಬೇಕು. ಇದೆಲ್ಲ ಆರಾದ ನಂತರ ನಮಗೆ ಯಾವ ಅಂದರೆ ದೊಡ್ಡ ಸೈಜ್ ಬೇಕೋ ಸಣ್ಣ ಸೈಜ್ ಬೇಕೋ ನಿಮಗೆ ಅನುಗುಣವಾಗಿ ಇದನ್ನು ಉಂಡೆ ಕಟ್ಕೊಂಡು ಸಕ್ಕರೆ ಪುಡಿನಲ್ಲಿ ಅದ್ಬಿಟ್ಟು ಎತ್ತಿಟ್ಬಿಟ್ರೆ ತುಂಬಾ ರುಚಿಯಾಗಿರುವಂತಹ ಮಥುರಾ ಪೇಡ ಮನೆಯಲ್ಲಿನೇ ರೆಡಿ ಆಗಿಬಿಡುತ್ತೆ. ಸೊ ಈ ರೆಸಿಪಿನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.